ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 8 ನಲ್ಲಿ ನೋಡೋಣ. ದೆಹಲಿಯಲ್ಲಿ ಡಿಸೆಂಬರ್ 23ರಂದು ನದಿಗಳ ಜೋಡಣೆ ಕುರಿತ ಮಹತ್ವದ ಸಭೆ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ವಿವಿಧ ರಾಜ್ಯಗಳ ಜಲಸಂಪನ್ಮೂಲ ಸಚಿವರಿಗೆ ಆಹ್ವಾನ ನೀಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಲಾಗಿದ್ದು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮೇಕೆದಾಟು, ಕಳಸಾ ಬಂಡೂರಿ ಅಣೆಕಟ್ಟು ನಿರ್ಮಾಣ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಈ ಬಗ್ಗೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಕೃಷ್ಣ ಬೈರೇಗೌಡ ವಾಸವಿರೋ ಗ್ರಾಮದ ದಾಖಲೆ ಕೇಳಿದ ಪತ್ರ ವೈರಲ್ ಆಗಿತ್ತು. ಇದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ನಾನಾ ಚರ್ಚೆ ನಡೀತಾ ಇತ್ತು. ಈ ಬಗ್ಗೆ ಶಾಸಕ ನಾರಾಯಣಸ್ವಾಮಿ ಮೌಖಿಕ ಮಾಹಿತಿ ನೀಡಿದ್ದು, ನಾನು ಯಾವುದೇ ದಾಖಲೆ ಕೇಳಿಲ್ಲ, ಪತ್ರವೂ ಬರೆದಿಲ್ಲ ಅಂತ ಹೇಳಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿಗೆ ಹುಬ್ಬಳ್ಳಿಯಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಗೃಹಲಕ್ಷ್ಮಿ ಹಣದ ಹಗರಣವನ್ನ ಶಾಸಕರು ಬೆಳಕಿಗೆ ತಂದಿದ್ದಾರೆ ಅಂತ ನೂರಾರು ಮಹಿಳೆಯರು ಶಾಸಕರಿಗೆ ಧನ್ಯವಾದ ಹೇಳಿದ್ರು. ಗೋಕುಲ ರಸ್ತೆಯಿಂದ ಶಾಸಕರ ಕಚೇರಿವರೆಗೆ ಅದ್ಧೂರಿ ಮೆರವಣಿಗೆಯನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಹಗರಣಗಳನ್ನ ಬಯಲಿಗೆಳಿತೀವಿ ಅಂತ ಹೇಳಿದ್ದಾರೆ ತೆಂಗಿನಕಾಯಿ. ಜಿಬಿಎ ಕೇಂದ್ರ ಕಚೇರಿ ಹಾಗೂ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. 4 ವರ್ಷದ ಬಳಿಕ ಈಗ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬಂದಿದೆ. 35 ರಸ್ತೆಯಲ್ಲಿ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ. ಬೈಕ್ಗೆ ಪ್ರತಿ 1 ಗಂಟೆಗೆ 15 ರೂಪಾಯಿ ಹಾಗೂ ಕಾರುಗಳಿಗೆ 1 ಗಂಟೆಗೆ 30 ರೂಪಾಯಿ ನಿಗದಿ ಮಾಡಲಾಗಿದೆ. ಮೈಸೂರಲ್ಲಿ ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ ಆಗಿದೆ. ಮೈಸೂರಿನ ಹಿನಕಲ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಚಿನ್ನದಲ್ಲಿ 3 ಗ್ರಾಂ ಚಿನ್ನ ಇರಿಸಿದ್ದಾರೆ. ಚಿನ್ನ ಅಡವಿಟ್ಟು ಮೋಸ ಹೋದ ಗ್ರಾಹಕರು ಬ್ಯಾಂಕ್ ಎದುರು ಗಲಾಟೆ ಮಾಡಿದರು. ವಿಜಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಚಾಮರಾಜನಗರದ ಸಿಟಿಯಿಂದ 12 ಕಿಲೋಮೀಟರ್ ದೂರದಲ್ಲಿರೋ ನಂಜೇದೇವನಪುರ ಬಳಿ 5 ಹುಲಿಗಳು ಒಟ್ಟಿಗೆ ಕಾಣಿಸಿಕೊಂಡಿವೆ. ಆನೆಮಡುವಿನ ಕೆರೆ ಬಳಿ ಇರೋ ತೋಟದ ಸಮೀಪ 5 ಹುಲಿಗಳ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯಾಧಿಕಾರಿಗಳಿಗೆ ದೂರು ನೀಡಿ 40 ದಿನಗಳಾದರೂ ಹುಲಿ ಕಾರ್ಯಾಚರಣೆ ನಡೆಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಮಹಾವೀರ ಚಿತ್ರಮಂದಿರಕ್ಕೆ ಡೆವಿಲ್ ಚಿತ್ರತಂಡದ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ರು. ಅಭಿಮಾನಿಗಳ ಜೈಕಾರ ಕಂಡು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾದರು. ಇದೇ ವೇಳೆ ವಿಜಯಲಕ್ಷ್ಮಿಗೆ ಅಭಿಮಾನಿಗಳು ಅರಿಶಿನ ಕುಂಕುಮ ಬಾಗಿನ ನೀಡಿದಾಗ ವಿಜಯಲಕ್ಷ್ಮಿ ಖುಷಿಯಿಂದ ಕಣ್ಣೀರು ಹಾಕಿದ್ರು. ಪ್ರಧಾನಿ ನರೇಂದ್ರ ಮೋದಿ ಗುವಾಹಟಿಯಲ್ಲಿರೋ ಲೋಕಪ್ರಿಯ ಗೋಪಿನಾಥ ಬಾಲ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಏರ್ಪೋರ್ಟ್ ಮುಂಭಾಗ ನಿರ್ಮಾಣ ಮಾಡಿರುವ ಲೋಕಪ್ರಿಯ ಗೋಪಿನಾಥ್ ಬೋಲ್ಡೋಲ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದರು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪೈಲಟ್ ಪ್ರಯಾಣಿಕರೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆ ಮಾಡಿದ ಪೈಲಟ್ ವೀರೇಂದ್ರ ಸಜ್ವಾಲ್ನನ್ನ ಅಮಾನತು ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಮಗುವನ್ನ ಎತ್ಕೊಂಡು ನಿಂತಿದ್ದ ಪ್ರಯಾಣಿಕ ಅಂಕಿತ್ ದಿವಾನ್ರನ್ನ ಪೈಲಟ್ ಸಜ್ವಾಲ್ ಅನ್ಎಜುಕೇಟೆಡ್ ಅಂತ ನಿಲ್ಲಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ನನಗೆ ರಕ್ತ ಬರುವಂತೆ ಪೈಲಟ್ ಹಲ್ಲೆ ಮಾಡಿದ್ದಾನೆ ಅಂತ ಪ್ರಯಾಣಿಕ ಆರೋಪ ಮಾಡಿದ್ದಾರೆ. ತಮಿಳುನಾಡಿನ ತಿರುವಲ್ಲೂರು ಜಿಲ್ಲೆಯಲ್ಲಿ ಇನ್ಶೂರೆನ್ಸ್ ಹಣಕ್ಕಾಗಿ ತಂದೆಯನ್ನೇ ಮಕ್ಕಳು ಸಾಯಿಸಿದ್ದಾರೆ. ಸರ್ಕಾರಿ ನೌಕರನಾಗಿದ್ದ ಗಣೇಶನ್ 3 ಕೋಟಿಯ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ರು. ತಂದೆಯ ಇನ್ಶೂರೆನ್ಸ್ ಹಣದ ಮೇಲೆ ಕಣ್ಣಿಟ್ಟಿದ್ದ 2 ಮಕ್ಕಳು ಮಲಗಿದ್ದಾಗ ತಂದೆ ಕಾಲಿಗೆ ಹಾವು ಕಚ್ಚಿಸಿ ಕೊಲೆ ಮಾಡಿದ್ದಾರೆ. ಮೊದಲಿಗೆ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತಿರಬಹುದು ಅಂತ ಊಹಿಸಿದ್ದ ಕುಟುಂಬಸ್ಥರು ಅನುಮಾನ ಬಂದು ಪೊಲೀಸರಿಗೆ ದೂರು ಕೊಟ್ಟಿದ್ರು. ತನಿಖೆಯಲ್ಲಿ ಈಗ ಸಾವಿನ ರಹಸ್ಯ ಬಯಲಾಗಿದೆ. ನಿಷೇಧಿತ ಸಿಪಿಐ ಸಂಘಟನೆಯ 41 ನಕ್ಸಲರು ತೆಲಂಗಾಣ ಪೊಲೀಸರಿಗೆ ಶರಣಾಗಿದ್ದಾರೆ. ಶರಣಾದ ಉಗ್ರರು ಒಟ್ಟು 24 ಬಂದೂಕುಗಳನ್ನು ಮತ್ತು ವಿವಿಧ ಕ್ಯಾಲಿಬರ್ಗಳ 733 ಜೀವಂತ ಗುಂಡುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶರಣಾದ ನಕ್ಸಲರಿಗೆ 1,46 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಅಮೆರಿಕ ಸೇನೆ ಸಿರಿಯಾ ಮೇಲೆ ಸೇನಾ ದಾಳಿ ನಡೆಸ್ತಾ ಇದೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರರನ್ನ ಗುರಿಯಾಗಿಸಿ ಅಮೆರಿಕ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಆಪರೇಷನ್ ಹೌಕಿ ಹೆಸರಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದು ಐಸಿಸ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಸಿರಿಯಾದಲ್ಲಿ ಅಮೆರಿಕ ಐಸಿಸ್ ಜಟಾಪಟಿಯ 2ನೇ ಭಾಗ ಶುರುವಾಗಿದ್ದು ಐಸಿಸ್ ಉಗ್ರ ನೆಲೆಗಳನ್ನ ನಾಶಪಡಿಸಲಾಗುವುದು ಅಂತ ಅಮೆರಿಕ ಘೋಷಣೆ ಮಾಡಿದೆ. ತೋಷ್ಖಾನಾ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಪತ್ನಿ ಬುಷ್ರಾ ಬೀಬಿಗೆ ಪಾಕಿಸ್ತಾನ ಕೋರ್ಟ್ ಶಿಕ್ಷೆ ವಿಧಿಸಿದೆ. 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ಪಾಕ್ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. 2021ರಲ್ಲಿ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು. ಆಗ ಇಮ್ರಾನ್ ಖಾನ್ಗೆ ದುಬಾರಿ ಬಲ್ಗರಿ ಆಭರಣ ಸೆಟ್ ಗಿಫ್ಟ್ ಮಾಡಿದ್ರು.
ಇದನ್ನು ಇಮ್ರಾನ್ ಖಾನ್ ಸರ್ಕಾರಕ್ಕೆ ಒಪ್ಪಿಸದೇನೆ ಪತ್ನಿಗೆ ಕೊಡೋಕೆ ಕಡಿಮೆ ದರದಲ್ಲಿ ಖರೀದಿಸಿ ಭ್ರಷ್ಟಾಚಾರ ಎಸಗಿದ ಆರೋಪ ಇತ್ತು. ನಾಳೆಯಿಂದ ದೇಶದಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 21ರಿಂದ 24ರವರೆಗೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಊರುಗಳಲ್ಲೂ ಕೂಡ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದೆ. ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಹಾಕ್ತಾರೆ. ನಿಮ್ಮ ಮನೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿದ್ರೆ ತಪ್ಪದೆ ಲಸಿಕೆ ಹಾಕಿಸಿ. ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಕೂಗು ಮತ್ತೆ ಜೋರಾಗಿದೆ. ಸಂಕ್ರಾಂತಿ ವೇಳೆಗೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಏರ್ತಾರೆ ಅಂತ ಮತ್ತೆ ಡಿಕೆಶಿ ಆಪ್ತ ಶಾಸಕರು ಭವಿಷ್ಯ ಹೇಳಿದ್ದಾರೆ. ಡಿಕೆಶಿ ಆಪ್ತರ ಮಾತು ನಿಜವಾಗುತ್ತೆ ಅಂತ ಬಿಜೆಪಿಯವರು ಜಾತಕ ನುಡಿದಿದ್ದಾರೆ. ದೆಹಲಿ ನಾಯಕರು ನಂಗೂ ಸಿಎಂಗೂ ಫೋನ್ ಮಾಡಿದ್ರು ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿಯ ಮೈದಾನದಲ್ಲಿ ಕುರ್ಚಿಗಾಗಿ ಟಾಸ್ ನಡೆದಿದೆ. ಹೆಡ್ ಬಿದ್ದಿದೆಯೋ ಟೈಲ್ ಬಿದ್ದಿದೆಯೋ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಆಡಿದ ಮಾರ್ಮಿಕ ಮಾತು ಈಗ ಮತ್ತಷ್ಟು ಚರ್ಚೆ ಹುಟ್ಟು ಹಾಕಿದೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದು, ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. 2.5 ವರ್ಷ ಅಂತ ಹೇಳೇ ಇಲ್ಲ, ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಕುರ್ಚಿ ಅನ್ನೋದೇ ಹಾಗೆ, ಇವತ್ತು ಒಬ್ರದ್ದು ನಾಳೆ ಇನ್ನೊಬ್ರದ್ದು. ಆದ್ರೆ ಕುರ್ಚಿ ಅಲಂಕರಿಸೋರು ಯಾರೇ ಆಗಲಿ ತನುಮನ ಧನವನ್ನೆಲ್ಲ ಅರ್ಪಣೆ ಮಾಡಬೇಕು ಅನ್ನೋದು ಈಗಿನ ರಾಜಕೀಯದ ವಾಸ್ತವಾಂಶ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಈ ಕುರ್ಚಿಯೇ ದೊಡ್ಡ ಸದ್ದು ಮಾಡುತ್ತಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬೋ ಮೊದಲೇ ನಾಯಕತ್ವ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಒಳಗೆ ಕಚ್ಚಾಟ ಶುರುವಾಯಿತು. ಸಣ್ಣದಾಗಿ ಹೊತ್ತಿಕೊಂಡ ಕುರ್ಚಿ ಕಚ್ಚಾಟದಲ್ಲಿ ಆಗಾಗ್ಗೆ ಡಿಕೆ ಶಿವಕುಮಾರ್ ಟೀಮ್, ಇನ್ನೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಆಪ್ತರು ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ರು. ಯಾವಾಗ ಸರ್ಕಾರಕ್ಕೆ 2.5 ವರ್ಷ ಮುಗೀತೋ ಆಗಿನಿಂದಲೇ ಮುಖ್ಯಮಂತ್ರಿ ಬದಲಾವಣೆಯ ಸದ್ದು ರಾಜ್ಯದುದ್ದಗಲಕ್ಕೂ ಧಗಧಗಿಸೋಕೆ ಶುರುವಾಯಿತು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಜಮೀರ್ ಅಹಮದ್, ಯತೀಂದ್ರ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಹೇಳಿಕೆ ಕೊಡ್ತಿದ್ರು. ನವೆಂಬರ್ಗೆ ಬದಲಾವಣೆ ಕಿಚ್ಚು ದೆಹಲಿಯಲ್ಲಿ ತಣ್ಣಗಾದಾಗ ಬೆಳಗಾವಿ ಅಧಿವೇಶನ ಮುಗಿದ್ಮೇಲೆ ಕುರ್ಚಿ ಕದನ ಶುರುವಾಗುತ್ತೆ ಅಂತ ಬಿಜೆಪಿ ಅವರು ಹೇಳಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಪರಮಾಪ್ತ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6 ತಪ್ಪಿದ್ರೆ 9ಕ್ಕೆ ಗ್ಯಾರಂಟಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದ್ರು. ನಿನ್ನೆ ಅಧಿವೇಶನ ಕೊನೆ ದಿನದಂದೇ ದೇವರ ಮೊರೆ ಹೋಗಿದ್ದ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಒಪ್ಪಂದವಾಗಿದೆ ಅನ್ನೋ ಮೂಲಕ ಈಗ ಬದಲಾವಣೆಯನ್ನೋ ಬಿರುಗಾಳಿ ಎಬ್ಬಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೂ ಹೋಗ್ತಿದ್ದಾರೆ. ಕೇಂದ್ರ ಸರ್ಕಾರ ನದಿ ಜೋಡಣೆ ಯೋಜನೆ ಬಗ್ಗೆ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮಂಗಳವಾರ ದೆಹಲಿಗೆ ಹೋಗ್ತಿದ್ದಾರೆ. ಆದ್ರೆ ಸಭೆ ಮುಗಿದ ಮೇಲೆ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗಲಿದ್ದಾರೆ. ಯಾರ್ಯಾರನ್ನ ಭೇಟಿಯಾಗ್ತಾರೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಗುಟ್ಟಾಗಿ ಇಟ್ಟಿದ್ದಾರೆ. ಆದ್ರೆ ಸಮಯ ಕೊಟ್ರೆ ಹೈಕಮಾಂಡ್ ನಾಯಕರ ಭೇಟಿ ವಿಷಯವನ್ನೂ ಮಾಧ್ಯಮಗಳಿಗೂ ಹೇಳ್ತೀನಿ ಅಂತಾನೂ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟಪಡಿಸಿದ್ರು. ಇನ್ನೊಂದು ಕಡೆ ಇವತ್ತು ದಿಢೀರಂತ ನಾಗಾಸಾಧುಗಳು ಡಿಕೆ ಶಿವಕುಮಾರ್ ಮನೆಗೂ ಬಂದು ತಲೆ ಮೇಲೆ ಕೈಯಿಟ್ಟು ವಿಜಯೀ ಭವ ಅಂತ ಆಶೀರ್ವಾದನೂ ಮಾಡಿ ಹೋಗಿದ್ದಾರೆ. ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನು ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು ಮತ್ತು ಮೇಕೆದಾಟು ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ನಿಮ್ಗೆ ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಇಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನನಗೂ ಮುಖ್ಯಮಂತ್ರಿಗಳಿಗೂ ಹೈಕಮಾಂಡ್ ನಾಯಕರು ಫೋನ್ ಮಾಡಿ ಏನೋ ಹೇಳಿದ್ದಾರೆ. ಕರೆದಾಗ ಇಬ್ರು ಹೋಗ್ತೀವಿ ಅಂತ ಡಿಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದ್ರು. ಅಲ್ಲಿಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೊಳ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಇದೇ ಮಂಗಳವಾರನೇ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರಾ ಅನ್ನೋದು ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಏನಂತೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಿಟ್ಟಾಗಿ ಹೋದ್ರು. ಏಯ್ ಯಾರೇ ಅದು ಅಂತಾನು ಗರಂ ಆದ್ರು.
ಸಿದ್ದರಾಮಯ್ಯನವರು ಸಿಟ್ಟಾದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಒಪ್ಪಂದದ ಬಗ್ಗೆ ಅವರಿಬ್ಬರನ್ನೇ ಕೇಳಬೇಕು. ಅವರಿಬ್ಬರೇ ದೆಹಲಿ ಮೈದಾನದಲ್ಲಿ ಕ್ಯಾಪ್ಟನ್ ಟಾಸ್ ಹಾಕಿರೋದು. ಹೆಡ್ ಬಿತ್ತಾ ಟೇಲ್ ಬಿದ್ದಿದ್ಯಾ ಅಂತ ಅವರೇ ಹೇಳಬೇಕು. ಆದ್ರೆ ಟೇಲ್ ಹಾಕುವಾಗ ಥರ್ಡ್ ಅಂಪೈರ್ ಯಾರು ಇರಲಿಲ್ಲ ಅಂತ ಮಾರ್ಮಿಕವಾಗಿ ಜಾರಕಿಹೊಳಿ ಉತ್ತರ ಕೊಟ್ಟರು. ಈಗ ನೋಡಿ ಅವ್ರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು ಅವರು ಹಚ್ಚಿತ್ ಬಿದ್ದಿದ್ದು ಅಡ್ಡ ಬಿದ್ದಿದ್ದು ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಪ್ರೇಸ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತರ್ಡ್ ಅಂಪೈರ್ ಇರಕ್ಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಕುರ್ಚಿಗಾಗಿ ಟಾಸ್ ಹಾಕಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಆದ್ರೆ ಇದೇ ಸಚಿವರು ಬೆಳಗಾವಿಯಲ್ಲಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಮಧ್ಯೆ 2 ಸಲ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿದ್ರು. ಇದೇ ಡಿನ್ನರ್ ಪಾರ್ಟಿ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಇವತ್ತು ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಮಾತಾಡಿದ್ರು. ಊಟಕ್ಕೆ ನಮಗೂ ಆಹ್ವಾನವಿತ್ತು, ಆದ್ರೆ ನಾವು ಹೋಗಲಿಲ್ಲ. ನಾಯಕತ್ವ ಬದಲಾವಣೆಗೆಲ್ಲ ಶೀಘ್ರದಲ್ಲೇ ಹೈಕಮಾಂಡ್ ಪರಿಹಾರ ಕಂಡು ಹಿಡಿಯುತ್ತೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರೆ, ಡಿಕೆ ಶಿವಕುಮಾರ್ ದೈವಭಕ್ತ, ದೇವರ ಕೃಪೆ ಇದೆ, ಅವರು ಸಿಎಂ ಆಗಲಿ ಅಂತ ನಾನೂ ದೇವರಲ್ಲಿ ಬೇಡ್ಕೊಂಡಿದ್ದೀನಿ, ಎಲ್ಲರಿಗೂ ಪಥ ಬದಲಾಗುತ್ತೆ ಅಂತ ಶಾಸಕ ಬಸವರಾಜು ಶಿವಗಂಗಾ ಭವಿಷ್ಯಾನೂ ನುಡಿದ್ರು. ನಮಗೂ ಆಹ್ವಾನ ಇತ್ತು, ನಾವು ಹೋಗ್ಲಿಲ್ಲ. ಅಂದ್ರೆ ಹೋಗ್ಲಿಲ್ಲ ಅಂತಂದ್ರೆ ಅಸೆಂಬ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ. ನಾವು 9:30 ಬಿಟ್ರು ಹೋಗಿ ಮನೆ ಇರ್ಲಿ, ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡಿಡ್ತದೆ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದ ರೂಪ ಕೊಡ್ತದೆ. ಅದು ಅವರು ಯಾವ ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ, ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗಾಗಿದೆ. ನಾನು ದೈವಭಕ್ತ, ಅವರು ದೈವಭಕ್ತರು, ನಾನು ಅವ್ರ ಫಾಲೋಯರು. ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಕೇಳ್ಕೊಂತೀನಿ. ಅದು ನನಗೆ ಹೇಳ್ತದೆ. ಆದರೆ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ಡೇ 1 ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ. ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಸಂಕ್ರಾಂತಿಗೆ ಪಥ ಯಾರ ಕಡೆಗೆ ಬದಲಾಗುತ್ತೋ ಗೊತ್ತಿಲ್ಲ, ಆದರೆ ಡಿಕೆ ಶಿವಕುಮಾರ್ ಕಡೆಗೆ ಬದಲಾಗುತ್ತೆ ಅನ್ನೋದು ಡಿಸಿಎಂ ಆಪ್ತರ ಹೇಳಿಕೆ. ಆದರೆ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಸದ್ಯಕ್ಕೆ ನಾವೇನೂ ಮಾತಾಡಲ್ಲ ಅಂತ ಮೌನವಾಗಿದ್ದಾರೆ. ಹಾಗಂತ ಬಿಜೆಪಿಯವರು ಸುಮ್ಮನಾಗಿಲ್ಲ. ಸಿಎಂ ಸ್ಥಾನದ ಒಪ್ಪಂದ ಆಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೇಗ ಸೆಟಲ್ಮೆಂಟ್ ಮಾಡಬೇಕು. ಆದರೆ ಕಾಂಗ್ರೆಸ್ನಲ್ಲಿ ಹೈ ಇದೆ ಅಷ್ಟೇ, ಕಮಾಂಡಿಂಗ್ ಇಲ್ಲ ಅಂತ ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಜನವರಿಯಲ್ಲಿ ಸಿಎಂ ಬದಲಾವಣೆ ಬಹುತೇಕ ಖಚಿತ, ಕ್ರಾಂತಿಯಾಗೋದು ನಿಶ್ಚಿತ ಅಂತ ಭವಿಷ್ಯ ಹೇಳಿದ್ರು. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಡೆಫಿನೆಟ್ಲಿ ನೋಡ್ರಿ, ಸದನ ನಡೆದಿತ್ತು 10 ದಿವಸ ಸದನ ನಡೆದೈತೆ ನಮ್ಮದು. ಆ ಸದನದ ಒಳಗಡೆ ನಡೆದಿರ್ತಕ್ಕಂಥ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸದನ ಇರ್ತಿತ್ತು. ಸಾಯಂಕಾಲ ನಂತರ ಮತ್ತೆ ತಮ್ಮ ಬಣಗಳನ್ನು ತಾವು ತೊಗೊಂಡು ತಾವು ಕುಂದ್ರದು, ಡಿನ್ನರು, ಬ್ರೇಕ್ಫಾಸ್ಟು, ಲಂಚು ಅನ್ನೋ ಮೀಟಿಂಗ್ಗಳು ಕಂಟಿನ್ಯೂ ನಡೆದವು, ಯಾವ ಏನು ನಿಂತಿಲ್ಲ. 101% ನೋ ಡೌಟ್ ಜನವರಿ ಒಳಗೆ ಕ್ರಾಂತಿ ಆಗ್ತದೆ. 100% ಜನವರಿ ಒಳಗೆ ಕ್ರಾಂತಿ ಆಗುತ್ತೆ. ಬಿಜೆಪಿಯವರು ಜನರಿಗೆ ಬದಲಾವಣೆ ಖಚಿತ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತರು ಸಂಕ್ರಾಂತಿಗೆ ಪಥ ಬದಲಾಗುತ್ತೆ ಅಂತಿದ್ದಾರೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರು ನನಗೂ ಸಿಎಂಗೂ ಫೋನ್ ಮಾಡಿದ್ದಾರೆ, ಶೀಘ್ರದಲ್ಲೇ ಕರೀತಾರೆ, ಹೋಗ್ತೀವಿ ಅಂದಿದ್ದಾರೆ. ಅಲ್ಲಿಗೆ ಜನವರಿಯಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಶುರುವಾಗೋದು ಬಹುತೇಕ ಫೈನಲ್ ಆದಂತಿದೆ. ಆದರೆ ಯಾರ್ಯಾರ ಕುರ್ಚಿ ಬದಲಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ನಿಗೂಢ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಬಿಕ್ಲ ಶಿವನ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿರೋ ಬಗ್ಗೆ ಸಿಐಡಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಭೈರತಿ ಬಂಧನಕ್ಕೆ ಸಿಐಡಿ ಹೊರ ರಾಜ್ಯಗಳಲ್ಲೂ ಕೂಡ ಬಲ ಬೀಸಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಸಿಐಡಿ ಹುಡುಕಾಟ. ಪುಣೆಯಲ್ಲಿ ತಲೆಮರೆಸಿಕೊಂಡ್ರ ಮಾಜಿ ಸಚಿವ. ಬೆಂಗಳೂರಿನ ಹಲಸೂರು ಲೇಕ್ ಬಳಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನಡು ರಸ್ತೆಯಲ್ಲೇ ಮಚ್ಚಿನಿಂದ ರಕ್ತ ಹರಿಸಿ ಹಂತಕರು ಅಟ್ಟಹಾಸ ಮೆರೆದಿದ್ರು. ಇದೇ ಕೇಸಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕೊಂಡಿತ್ತು. ಪ್ರಕರಣದ ಎಫ್ಐ ಆಗಿ ಸಾಲು ಸಾಲು ವಿಚಾರಣೆಯನ್ನೂ ಎದುರಿಸಿದ್ರು. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಕೊಲೆ ಆರೋಪಿಗಳು ನನಗೆ ಪರಿಚಯವೇ ಇಲ್ಲ ಅಂತ ಆರೋಪ ಅಲ್ಲಗಳೆದಿದ್ರು. ಇದರ ಬೆನ್ನಲ್ಲೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ನಿನ್ನೆ ಹೈಕೋರ್ಟ್ ಈ ಆದೇಶವನ್ನ ತೆರವು ಮಾಡಿದೆ. ಅಲ್ಲದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಮಾಜಿ ಸಚಿವರಿಗೆ ಢವಢವ ಶುರುವಾಗಿದೆ. ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತೋ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಹೋಗಿದ್ದು ಅಲ್ಲಿಂದಲೇ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಫೀಲ್ಡ್ಗಿಳಿದ ಸಿಐಡಿ ಅಧಿಕಾರಿಗಳು ಭೈರತಿ ಉಳಿದುಕೊಂಡಿದ್ದ ಜಾಗದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಯಾವ ಕಡೆ ಎಸ್ಕೇಪ್ ಆಗಿದ್ದಾರೆ ಅಂತ ಟೋಲ್ಗಳ ಸಿಸಿಟಿವಿಯನ್ನು ಚೆಕ್ ಮಾಡಿದ್ದಾರೆ. ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರುವ ಮಾಹಿತಿ ಸಿಕ್ಕಿದೆ. ಕೊನೆಯದಾಗಿ ಪುಣೆಯಲ್ಲಿ ಲೈವ್ ಲೊಕೇಶನ್ ಪತ್ತೆಯಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಭೈರತಿ ಬಸವರಾಜ್ ಅರ್ಜಿ. ಒಂದು ಕಡೆ ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಬಲೆ ಬೀಸಿದ್ರೆ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸಿಐಡಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ. ಬಿಕ್ಲು ಶಿವನ ಕೊಲೆ ಕೇಸ್ನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಜುಲೈ 16ರಂದು ಭಾರತೀನಗರದಲ್ಲಿ ಬಿಕ್ಲು ಶಿವ ಕೊಲೆಯಾಗುತ್ತೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಶಿವನ ಹತ್ಯೆ ಮಾಡಿರ್ತಾರೆ. ಕೃತ್ಯದಲ್ಲಿ ಭೈರತಿ ಬಸವರಾಜ್ ಆಪ್ತನಾಗಿರೋ ಜಗದೀಶ್ ಭಾಗಿಯಾಗಿರ್ತಾನೆ. ಎಫ್ಐಆರ್ನಲ್ಲಿ ಭೈರತಿ ಬಸವರಾಜ್ ಎಫ್ಐ ಆಗಿದ್ರೆ ಆಪ್ತ ಜಗ್ಗ ಎ1 ಆಗಿದ್ದಾನೆ. ಇನ್ನು ಭೈರತಿ ಬಸವರಾಜ್ ಜೊತೆ ಎ1 ಜಗದೀಶ್ ಓಡಾಡಿಕೊಂಡಿರ್ತಾನೆ. ಅಲ್ಲದೆ ಕುಂಭಮೇಳಕ್ಕೂ ಶಾಸಕರ ಜೊತೆ ಜಗದೀಶ್ ಹೋಗಿ ಬಂದಿರ್ತಾನೆ. ಹೀಗಾಗಿ ಕೊಲೆ ಕೃತ್ಯದಲ್ಲೂ ಭೈರತಿ ಬಸವರಾಜ್ ಪಾತ್ರ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜಮೀನು ವಿಚಾರದಲ್ಲಿ ಬಿಕ್ಲು ಶಿವ ಭೈರತಿ ಮಧ್ಯೆ ಗಲಾಟೆ. ಇನ್ನು ಬಿಕ್ಲು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕೊಳ್ಳುವುದಕ್ಕೂ ಕಾರಣವಿದೆ. ಜಮೀನು ವಿಚಾರಕ್ಕೆ ಬಿಕ್ಲು ಶಿವ ಭೈರತಿ ಬಸವರಾಜು ಮಧ್ಯೆ ಆತನ ಹತ್ಯೆಗೂ ಕೆಲ ತಿಂಗಳ ಹಿಂದಷ್ಟೇ ಗಲಾಟೆ ನಡೆದಿತ್ತಂತೆ. ಬೀದರಹಳ್ಳಿ ಸಿಂಗಾರೆಡ್ಡಿ ಎಂಬುವರಿಗೆ ಸೇರಿದ ಭೂಮಿಯನ್ನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಜಿಪಿಎ ಮಾಡಿಸಿಕೊಂಡಿರ್ತಾನೆ. ಆ ಜಿಪಿಎ ಕ್ಯಾನ್ಸಲ್ಗೆ ಭೈರತಿ ಬಸವರಾಜ್ ಬೆಂಬಲಿಗ ಜಗ್ಗನ ಗ್ಯಾಂಗ್ ಶಿವಪ್ರಕಾಶ್ಗೆ ಬೆದರಿಕೆ ಹಾಕಲಾಗಿತ್ತಂತೆ. ಈ ಬಗ್ಗೆ ಫೆಬ್ರವರಿಯಲ್ಲಿ ಪೊಲೀಸ್ ಆಯುಕ್ತರಿಗೆ ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ಬಿಕ್ಲು ಶಿವ ದೂರು ನೀಡಿದ್ದ. ದೂರು ಕೊಟ್ಟ 4 ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆಯಾಗುತ್ತೆ. ಹೀಗಾಗಿ ಕೊಲೆಯಲ್ಲಿ ಶಾಸಕರ ಕುಮ್ಮಕ್ಕಿದೆ ಎಂದು ಆತನ ತಾಯಿ ಆರೋಪಿಸಿದ್ರು. ಇದೆಲ್ಲದರ ಮಧ್ಯೆ ಪ್ರಕರಣದ A20 ಅಜಿತ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿತ್ತು. ಈ ವೇಳೆ ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿ ಅಜಿತ್ಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಬಂಧನಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪಾಲಿಸಿಲ್ಲ ಅಂತ ಬೇಲ್ ಕೊಟ್ಟಿದೆ. ಒಟ್ಟಾರೆ ಬಿಕ್ಲು ಶಿವ ಹತ್ಯೆಗೆ ಸುಳಿಯಲ್ಲಿ ಸಿಲುಕಿರೋ ಮಾಜಿ ಸಚಿವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಯಾವುದೇ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಬಂಧನವಾಗುವ ಸಾಧ್ಯತೆ ಇದೆ. ಒಟ್ಟಲ್ಲಿ ಏನೇ ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಬೇಕು ಅಂತೇಳಿ ಸಿಐಡಿ ಅಧಿಕಾರಿಗಳು ಬೆನ್ನು ಬಿದ್ದಿದ್ದು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಈಗ ಹೊರ ರಾಜ್ಯಗಳಲ್ಲಿ ಬೀಡು ಬಿಟ್ಟಿರುವಂಥ ಅಧಿಕಾರಿಗಳು ಈಗ ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿದ್ದು ಎಲ್ಲಿದ್ದಾರೆ ಅನ್ನೋದು ಸಾಕಷ್ಟು ನಿಗೂಢವಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು.
ಫೆಬ್ರವರಿಯಿಂದ ನಡೆಯಲಿರುವ ಟಿ20 ವಿಶ್ವಕಪ್ಗೆ ಟೀಂ ಇಂಡಿಯಾ ಆಟಗಾರರನ್ನ ಬಿಸಿಸಿಐ ಆಯ್ಕೆ ಮಾಡಿದೆ. ಸೂರ್ಯಕುಮಾರ್, ಅಕ್ಷರ್ ಪಟೇಲ್ ನೇತೃತ್ವದ 15 ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಆದರೆ ವಿಶ್ವಕಪ್ ತಂಡದಲ್ಲಿ ಈ ಸಲ ಯಾವೊಬ್ಬ ಕನ್ನಡಿಗರಿಗೂ ಸ್ಥಾನ ನೀಡಿಲ್ಲ. ದಕ್ಷಿಣ ಆಫ್ರಿಕಾ ವಿರುದ್ಧ ಟಿ20 ಸರಣಿಯನ್ನ ನಿನ್ನೆಯಷ್ಟೇ ಗೆದ್ದು ಸಂಭ್ರಮ ಆಚರಿಸುತ್ತಿದೆ ಟೀಂ ಇಂಡಿಯಾ. ಈಗ ಟೀಂ ಇಂಡಿಯಾ ಮತ್ತೆರಡು ಮಹಾ ಕ್ರಿಕೆಟ್ ಸಮರಕ್ಕೆ ಸಜ್ಜಾಗ್ತಿದೆ. 1 ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿ ಆಡಲಿದ್ರೆ, ಎರಡನೆಯದ್ದು ಫೆಬ್ರವರಿ 7ರಿಂದ ಟಿ20 ವಿಶ್ವಕಪ್ಗೆ ಭಾರತ ಸಜ್ಜಾಗ್ತಿದೆ. ಇವತ್ತು ಎರಡೂ ಸರಣಿಗಳಿಗೂ ಬಿಸಿಸಿಐ ಆಯ್ಕೆ ಸಮಿತಿ ಟೀಂ ಇಂಡಿಯಾ ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ನಾಯಕ, ಅಕ್ಷರ್ ಪಟೇಲ್ ಉಪನಾಯಕನಾಗಿ ಟೀಂ ಇಂಡಿಯಾವನ್ನ ಮುನ್ನಡೆಸಲಿದ್ದಾರೆ. ಉಳಿದಂತೆ ಅಭಿಷೇಕ್ ಶರ್ಮಾ ಪ್ರಮುಖ ಆಟಗಾರನಾಗಿರ್ತಾರೆ. ಇನ್ನು ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಂ ದುಬೆಗೂ ಟಿ20 ವಿಶ್ವಕಪ್ಗೆ ಸ್ಥಾನ ಸಿಕ್ಕಿದೆ. ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಸ್ಥಾನ ಪಡೆದಿದ್ರೆ, ರಿಂಕು ಸಿಂಗ್, ಜಸ್ಪ್ರೀತ್ ಬೂಮ್ರಾನು ಸದಸ್ಯರಾಗಿರ್ತಾರೆ. ಹರ್ಷಿತ್ ರಾಣಾ, ಅರ್ಶದೀಪ್ ಸಿಂಗ್, ಕುಲ್ದೀಪ್ ಯಾದವ್ಗೆ ಸ್ಥಾನ ಸಿಕ್ಕಿದೆ. ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಎರಡನೇ ವಿಕೆಟ್ ಕೀಪರ್ ಇಶಾನ್ ಕಿಶನ್ ರನ್ನ ಟೀಂ ಇಂಡಿಯಾ ವಿಶ್ವಕಪ್ ಕದನಕ್ಕೆ ಆಯ್ಕೆ ಮಾಡಲಾಗಿದೆ. ಕನ್ನಡಿಗರಿಗೂ ಇಲ್ಲ ಸ್ಥಾನ, ಗಿಲ್ಗೂ ಬಿಸಿಸಿಐ ಗೇಟ್ ಪಾಸ್. ಫೆಬ್ರವರಿ 7ರಿಂದ ನಡೆಯಲಿರುವ ಟಿ20 ವಿಶ್ವಕಪ್ ಸರಣಿಗೆ ಯಾವೊಬ್ಬ ಕನ್ನಡಿಗ ಆಟಗಾರನೂ ಬಿಸಿಸಿಐ ಆಯ್ಕೆ ಮಾಡಿಲ್ಲ. ಕನ್ನಡಿಗ ಆಟಗಾರರಾದ ಕೆಎಲ್ ರಾಹುಲ್, ಪ್ರಸಿದ್ಧ ಕೃಷ್ಣ ಮತ್ತು ಮಯಾಂಕ್ ಅಗರ್ವಾಲ್ ಅಂತಹ ಆಟಗಾರರನ್ನು ಅಗರ್ಕರ್ ಸಮಿತಿ ಪರಿಗಣಿಸಿಲ್ಲ. ಅಷ್ಟೇ ಅಲ್ಲ, ಶುಭ್ಮನ್ ಗಿಲ್ ರನ್ನ ಅಜಿತ ಅಗರ್ಕರ್ ಆಯ್ಕೆ ಸಮಿತಿ ಹೊರಗಿಟ್ಟಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನೇ ಅಗರ್ಕರ್ ಸಮಿತಿ ಕಾರಣವಾಗಿ ನೀಡಿದೆ. ಇದಕ್ಕೆ ಮಾಜಿ ಹಾಗೂ ಭಾರತದ ಹಿರಿಯ ಆಟಗಾರರಾದ ಸುನಿಲ್ ಗವಾಸ್ಕರ್ ಬಿಸಿಸಿಐ ನಿರ್ಧಾರಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಮುಂಬರುವ ಟಿ20 ವಿಶ್ವಕಪ್ ಸರಣಿಯನ್ನ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡ್ತಿವೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡವು ಫೆಬ್ರವರಿ 7ರಿಂದ ಅಭಿಯಾನ ಆರಂಭಿಸಲಿದ್ದು, ಮೊದಲ ಪಂದ್ಯದಲ್ಲಿ ಯುಎಸ್ಎ ತಂಡವನ್ನ ಎದುರಿಸಲಿದೆ. ಫೆಬ್ರವರಿ 15ರಂದು ತನ್ನ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಭಾರತ ಕಣಕ್ಕಿಳಿಯಲಿದೆ. ಈ ಪಂದ್ಯಕ್ಕೆ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.